ದಿನಾಚರಣೆಯನ್ನು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸಂಘ ಸಮಿತಿಯನ್ನು ಪ್ರೊಫೆಸರ್ ಕೃಷ್ಣಗೌಡರು 1974ರಲ್ಲಿ ಸ್ಥಾಪಿಸಿ ನಮ್ಮ ಇಡೀ ಕರ್ನಾಟಕದ ದಲಿತ ಜನಾಂಗದಲ್ಲಿ ಒಂದು ಹೋರಾಟದ ಬೀಜ ನಡೆಸಿದವರು. 1974ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಂದ ಅವರ ಹಾಕಿಕೊಟ್ಟಂತಹ ಹಾದಿಯಲ್ಲಿ ಪ್ರಭಾವಿತರಾಗಿ ಕೆಲವೊಂದು ವಿದ್ಯಾವಂತ ಮುಖಂಡ ಜ್ಞಾನಿಗಳು ಕೃಷ್ಣಪ್ಪನವರ ಮುಂದಾಳತ್ವದಲ್ಲಿ ದಲಿತ ಸಂಘ ಸಮಿತಿಯನ್ನು ಹುಟ್ಟುಹಾಕಂತ ಪ್ರಯತ್ನ ಮಾಡಿದರು. ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಬಹಳಷ್ಟು ಜನ ವಿದ್ಯಾವಂತರು ಅಂದರೆ ತುಂಬ ಜನ ಇದ್ದರು. ಆ ಚಿಂತನೆ ಏನಾಗಿತ್ತಂದರೆ ಅಂಬೇಡ್ಕರ್ ಏನು ನಮಗೆ ಹೋರಾಟದ ಹಾದಿಯನ್ನು ಹಾಕಿದ್ದಾರೋ ಆ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇವರೆಲ್ಲ ಹೋರಾಟವನ್ನು ಶುರು ಮಾಡಿದರು. ಮೊತ್ತ ಮೊದಲಾಗಿ ನಮ್ಮಲ್ಲಿ ಏನು ದಲಿತರಲ್ಲಿ ದಬ್ಬಾಳಿಕೆ ನಡೀತು, ಮುಖ್ಯವಾಗಿ ಕೃಷಿ ಭೂಮಿ, ಇನ್ನಿತರೆ ದೌರ್ಜನ್ಯ ಇವುಗಳ ಬಗ್ಗೆ ಹೋರಾಟ ನಡೀತಾರಿಂದ ಮುಂದಕ್ಕೆ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ಸಂಘಟನೆ ಹಾಗೆ ಮಹಿಳಾ ಒಕ್ಕೂಟಗಳನ್ನು ಕೂಡ ಅದೇ ಸಂದರ್ಭದಲ್ಲಿ ಕಾಲಕ್ರಮೇಣ ಮಾಡಿದರು. ದಲಿತ ಸಂಘಟನೆ ಮುಖ್ಯವಾಗಿ ಬೇಕಿದ್ದರೂ ಯುವ ಸಮೂಹ. ಅದೇ ಆ ಸಂದರ್ಭದಲ್ಲಿ 20,000 ವಿದ್ಯಾರ್ಥಿಗಳು ಸಂಘಟನೆಯಲ್ಲಿ ವಿದ್ಯಾರ್ಥಿಗಳು ಕಾರ್ಯಕರ್ತರಾಗಿ ಮುಂಚೂಣಿಯಲ್ಲಿದ್ದರು ಅಂತ ಅನ್ನೋದು ನಮಗೆ ತಿಳಿದು ಬರುತ್ತೆ. ಕೃಷ್ಣಪ್ಪನವರು ಎಲ್ಲ ಹೋರಾಟಗಳನ್ನು ಹೆಚ್ಚಿನ ಹಳ್ಳಿಗಳಿಗೆ ಪಸರಿಸ್ತಾ ಮಂಗಳೂರು 1980 ನಂತರ ಶುರು ಆಯಿತು ಅಂತ ಅನಿಸುತ್ತೆ.